ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಡಿಲಿವರಿ ಆಗಬೇಕು ಅಂದರೆ ಏನೇನೆಲ್ಲ ಮನೆಯಲ್ಲಿ ನಾವು ಮನೆ ಮದ್ದುಗಳನ್ನು ಮಾಡಬೇಕು ಅಂತ ತುಂಬ ಜನ ನನ್ನ ಕೇಳ್ತಾ ಇದ್ರು. ಸೊ ನಾನು ಡ್ಯೂಟಿ ಮಾಡೋ ಟೈಮಲ್ಲೂ ಕೂಡ ತುಂಬ ಜನ ಇದೇ ಪ್ರಶ್ನೆ, ನಾರ್ಮಲ್ ಡಿಲಿವರಿ ಆಗಬೇಕು ಅಂದರೆ ಏನು ಮಾಡಬೇಕು, ಇತ್ತೀಚಿನ ದಿನಗಳಲ್ಲಿ ನಾರ್ಮಲ್ ಡಿಲಿವರಿ ತುಂಬ ಕಡಿಮೆ ಆಗ್ತಾ ಇದೆ, ಯಾಕೆ ಮೇಡಮ್ ಅಂತ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಮನೆ ಮದ್ದುಗಳನ್ನು ಮಾಡಿದರೆ ನಾರ್ಮಲ್ ಡಿಲಿವರಿ ಆಗುತ್ತೆ. ಹಾಗೆ ಯಾವ್ಯಾವ ತಿಂಗಳಲ್ಲಿ ನಾವು ಮನೆ ಮದ್ದುಗಳನ್ನು ಸ್ಟಾರ್ಟ್ ಮಾಡಬೇಕು, ಯಾವುದು ಸೇಫ್ ಮತ್ತು ಯಾವುದು ಡೇಂಜರ್ ಅಂತ ಕೂಡ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ರೀತಿ ಪ್ರೆಗ್ನೆನ್ಸಿ ಹೆಲ್ತ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಎಲ್ಲ ಟಿಪ್ಸನ್ನು ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ನನ್ನ ವಿಡಿಯೋ ಬಂದು ತಲುಪುತ್ತೆ. ಸೊ ಮೊದಲನೇದಾಗಿ ನೋಡೋಣ, ನಾರ್ಮಲ್ ಡಿಲಿವರಿ ಅಂದರೆ ಏನು ಅಂತ ನಿಮಗೆ ಹೇಳ್ಬಿಡ್ತೀನಿ. ಯಾವ ಥರ ಇದ್ದರೆ ನಮಗೆ ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ. ಸೊ ಏನು ಅಂತಂದರೆ, ನಮಗೆ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಪಾಪು ತಲೆ ಕೆಳಗಡೆ ಇರಬೇಕು ಮತ್ತು ಕಾಲುಗಳು ಮೇಲ್ಗಡೆ ಇದ್ದರೆ ನಮಗೆ ನಾರ್ಮಲ್ ಆಗುತ್ತೆ. ಸೊ ಇನ್ನೂ ತುಂಬ ಮೆಡಿಕಲ್ ಕಂಡೀಷನ್ನು ಇದ್ದರೂ ಕೂಡ ನಮಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಯಾರಿಗಾದರೂ ಏನಾದರೂ ಸೊ ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ಯಾಕಂದರೆ ಇದು ಲಾಂಗ್ ವಿಡಿಯೋ ಆಗಿಬಿಡುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋದರೆ. ಸೊ ಇವಾಗ ಮನೆ ಮದ್ದುಗಳನ್ನು ನೋಡೋಣ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರಿಗೆಲ್ಲ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅಂತ ಕೂಡ ನಾನು ಹೇಳ್ತೀನಿ. ಇವಾಗ ಈ ವಿಡಿಯೋದಲ್ಲಿ ನಮಗೆ ನಾರ್ಮಲ್ ಡಿಲಿವರಿ ಆಗಬೇಕು ಅಂತಂದರೆ ನಾವು ಮನೆ ಮದ್ದನ್ನು ಏನೇನೆಲ್ಲ ಟ್ರೈ ಮಾಡಬೇಕು ಅಂತ. ಸೊ ಮೊದಲನೇದಾಗಿ ಹೇಳ್ತೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಜೀರಾ ನೀರನ್ನು ಕುಡಿಬೇಕು. ಈ ಜೀರಾ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬ ಅಂದರೆ ತುಂಬ ಎನರ್ಜಿನ ಕೊಡುತ್ತೆ. ಹಾಗೆ ಏನು ಅಂತಂದರೆ, ನಾವು ತಿಂದಿರ್ತಕ್ಕಂಥ ಆಹಾರ ಕೂಡ ಚೆನ್ನಾಗಿ ಜೀರ್ಣ ಆಗಿ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ಕೂಡ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ನಾರ್ಮಲ್ ಡಿಲಿವರಿನೂ ಕೂಡ ಸ್ಮೂತಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ನೀರು ಏನು ಜೀರಿಗೆ ಕುದಿಸಿ ನೀರನ್ನು ಕುಡಿಯೋದ್ರಿಂದ ಏನಾಗುತ್ತೆ, ನಾರ್ಮಲ್ ಡಿಲಿವರಿ ಆಗುತ್ತೆ. ಸೊ ಇದನ್ನು ನೀವು ಯಾವಾಗ ಕುಡಿಬೇಕು ಅಂತ ಇನ್ನೊಂದು ಮಿಸ್ಟೇಕ್ ಮಾಡ್ತೀರಾ, ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನೀವು ಇದನ್ನು ಕುಡಿಯೋಕ್ಕೆ ಹೋಗ್ಬಿಡಿ. ಅಂದರೆ 1 ತಿಂಗಳಿಂದ 3 ತಿಂಗಳ ಒಳಗಡೆ ನೀವು ಕುಡಿಯೋಕ್ಕೆ ಹೋಗ್ಬಿಡಿ. ಸೊ ಯಾವಾಗ ಕುಡಿಬೇಕು ಅಂತಂದರೆ 6 ತಿಂಗಳಿಂದ ಸ್ಟಾರ್ಟ್ ಮಾಡಿ. 6 ತಿಂಗಳಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಜೀರಿಗೆ ನೀರನ್ನು ಬಿಸಿದೇ ಕುಡಿಯೋಕ್ಕೆ ಹೋಗ್ಬಿಡಿ. ಸೊ ತಣ್ಣಗೆ ಮಾಡಿ ಆರಿಸಿಟ್ಟು ನೀವು ಕುಡಿದರೆ ಏನೋ ಪ್ರಾಬ್ಲಮ್ ಆಗೋದಿಲ್ಲ. ಬಿಸಿದು ಕುಡಿಯೋಕ್ಕೆ ಹೋಗ್ಬೇಡಿ, ಆಯಿತಾ. ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಡು ಅಪ್ ಟು ಎಲ್ಲಿ ತನಕ ಅಂದರೆ ನಿಮಗೆ ಡಿಲಿವರಿ ಆಗೋವರೆಗೂ, ಪೇನ್ ಸ್ಟಾರ್ಟ್ ಆಗೋವರೆಗೂ ನೀವು ಇದನ್ನು ಕುಡಿತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಓವರ್ ಹೀಟ್ ಇರೋರು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹೀಟ್ ಇಲ್ಲದೆ ಇರೋರು ಇದನ್ನು ಕುಡಿದ್ರೆ ನಿಮಗೆ 100% ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಯಿತಾ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಎಳನೀರು ಅಂತೀವಲ್ಲ, ಎಳನೀರನ್ನು ಕುಡಿಬೇಕು. ಎಳನೀರನ್ನು ಕುಡಿಯೋದ್ರಿಂದ ನಾರ್ಮಲ್ ಡಿಲಿವರಿ ಆಗುತ್ತೆ. ಅದು ಯಾವ ಥರ ಅಂತಂದರೆ, ನಿಮ್ಮ ಬಾಡಿಗೆ ಎಳನೀರು ಹೈಡ್ರೇಷನ್ ಕೊಡುತ್ತೆ. ಅಂತಂದರೆ ನೀರಿನ ಅಂಶ ಕಡಿಮೆ ಆಗದೆ ಇರೋ ಥರ ಇದು ನಮ್ಮ ಬಾಡಿಯಲ್ಲಿ ಕಾಪಾಡುತ್ತೆ. ಹಾಗೆ ಅಮ್ನಿಯೋಟಿಕ್ ಫ್ಲೂಯಿಡ್ ಕೂಡ ಇದರಿಂದ ನಮಗೆ ಬ್ಯಾಲೆನ್ಸ್ ಮಾಡಿಟ್ಕೊಳ್ಳೋದಕ್ಕೆ ನಮಗೆ ಎಳನೀರು ತುಂಬ ಹೆಲ್ಪ್ ಆಗುತ್ತೆ. ಅಮ್ನಿಯೋಟಿಕ್ ಫ್ಲೂಯಿಡ್ ಕರೆಕ್ಟಾಗಿದ್ದರೆ ಮಾತ್ರ ನಮಗೆ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ 5 ನಿಮಿಷದಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನಾರ್ಮಲ್ ಡಿಲಿವರಿ ಆಗಬೇಕು ಅಂತಂದರೆ, ನೀವು ವಾರದಲ್ಲಿ 3 ರಿಂದ 4 ಎಳನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ನಿಮಗೆ ನಾರ್ಮಲ್ ಡಿಲಿವರಿ ಕೂಡ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ಸೊ ಇದು 2ನೇ ಟಿಪ್ಸ್ ಆಯಿತು. 3ನೇ ಟಿಪ್ಸ್ ಏನು ಅಂತಂದರೆ, ತುಪ್ಪ ತಿನ್ನಬೇಕು. ತುಪ್ಪ ತಿನ್ನೋದ್ರಿಂದ ನಮಗೆ ನಾರ್ಮಲ್ ಡಿಲಿವರಿ ಕೂಡ ಹೆಲ್ಪ್ ಆಗುತ್ತೆ. ಇದು ಕೂಡ ಅಷ್ಟೇ ಸ್ಮೂತಾಗಿ ನಮಗೆ ನಾರ್ಮಲ್ ಡಿಲಿವರಿ ಜಾಸ್ತಿ ಪೇನ್ ಇಲ್ಲದೆ ಇರೋ ಥರನೂ ಹೆಲ್ಪ್ ಮಾಡುತ್ತೆ. ನೀವು ಯಾವ ಥರ ತಿನ್ನಬೇಕು ತುಪ್ಪನ ಅಂತಂದರೆ, ನೀವು ಏನು ಊಟದಲ್ಲಿ 1 ಚಮಚ ತುಪ್ಪನ ತಿನ್ಬೋದು. ಇಲ್ಲ ಅಂದರೆ 1 ಗ್ಲಾಸ್ ನೀರಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಕೂಡ ಕುಡಿತಾ ಬರ್ಬೋದು. ತುಪ್ಪ ತಿನ್ನೋದ್ರಿಂದ ನಮಗೆ ನಾರ್ಮಲ್ ಡಿಲಿವರಿ ಪೇನ್ ಬರುತ್ತಲ್ಲ, ಆ ಪೇನನ್ನು ತಡ್ಕೊಳ್ಳೋಷ್ಟು ಶಕ್ತಿನೂ ಕೊಡುತ್ತೆ. ಹಾಗೆ ಎನರ್ಜಿನೂ ಕೂಡ ಕೊಡುತ್ತೆ. ಇದು ಒಂದು ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿ. ಡೈಲಿ 1 ಚಮಚ ತುಪ್ಪನ ನೀವು ಊಟದಲ್ಲಾದರೂ ತಿನ್ನಿ, ಇಲ್ಲ 1 ಗ್ಲಾಸ್ ನೀರಲ್ಲಿ ಬೆಚ್ಚಗಿರೋ ನೀರಿನಲ್ಲಿ ಒಂದೇ 1 ಸ್ಪೂನಷ್ಟು ಇಲ್ಲ ಅರ್ಧ ಸ್ಪೂನಷ್ಟು ಹಾಕಿಕೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ನೀರನ್ನು ಕುಡಿತಾ ಬನ್ನಿ. ಇದನ್ನು ನೀವು ಮಾಡಿದರೆ ಕೂಡ ನಿಮಗೆ ನಾರ್ಮಲ್ ಡಿಲಿವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಏನು ಅಂತಂದರೆ, ತುಪ್ಪನ ಯಾವ ತಿಂಗಳಿಂದ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ, 7ನೇ ತಿಂಗಳಿಂದ ನೀವು ತುಪ್ಪನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ತುಪ್ಪ ತಿನ್ನೋದ್ರಿಂದ ಹೇಳಿದ್ನೆಲ್ಲ ಸ್ಮೂತಾಗಿ ನಮಗೆ ಡಿಲಿವರಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇಬಿ ತಲೆ ಬಂದುಬಿಟ್ಟು ಸ್ಮೂತಾಗಿ ಬಂದುಬಿಡುತ್ತೆ ಹೊರಗಡೆ. ಸೊ ಅದು ಒಂದು ತುಪ್ಪನ ತಿನ್ನಿ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಡ್ರೈ ಫ್ರೂಟ್ಸ್ನ ತಿನ್ನಿ. ಡ್ರೈ ಫ್ರೂಟ್ಸಲ್ಲಿ ತುಂಬ ಶಕ್ತಿ ಕೊಡತಕ್ಕಂಥ ಆಹಾರ ಯಾವುದು ಡ್ರೈ ಫ್ರೂಟ್ಸಲ್ಲಿ ಅಂದರೆ, ನಮಗೆ ವಾಲ್ನಟ್ಟು, ಬಾದಾಮಿ ಇವೆರಡೂ ತಿಂದರೆ ಎನರ್ಜಿ ಕೂಡ
ಜಾಸ್ತಿ ಆಗುತ್ತೆ. ಹಾಗೆ ಇಂಟೆಲಿಜೆಂಟ್ ಬೇಬಿ ಕೂಡ ಬೆಳೆಯೋದಕ್ಕೆ ಚಾನ್ಸ್ ಸಿಗುತ್ತೆ. ನಿಮ್ಮ ದೇಹಕ್ಕೂ ಕೂಡ ಎಲ್ಲ ಥರದ ನ್ಯೂಟ್ರಿಷನ್ಸು ಕೂಡ ಸಿಗುತ್ತೆ. ಈ ಡ್ರೈ ಫ್ರೂಟ್ಸ್ನ ಡೈಲಿ ನೀವು ಊಟದಲ್ಲಿ ತಿಂತಾ ಬರಬೇಕು. ಮಾರ್ನಿಂಗು ನೀವು ನಾಷ್ಟ ಮಾಡುವಾಗ ಒಂದೆರಡು ಬಾದಾಮಿ, ಒಂದೆರಡು ವಾಲ್ನಟ್ಟು, ಒಂದೆರಡು ಖರ್ಜೂರ. ಸೊ ಖರ್ಜೂರ ನೆಕ್ಸ್ಟ್ ಹೇಳ್ತೀನಿ, ಒಂದೆರಡು ಅಂಜೂರ ತಿನ್ನಿ. ಅಂಜೂರ ತಿನ್ನೋದ್ರಿಂದ ಕೂಡ ನಿಮಗೆ ನಾರ್ಮಲ್ ಡಿಲಿವರಿಗೆ ಹೆಲ್ಪ್ ಮಾಡುತ್ತೆ ತುಂಬ ಅಂದರೆ ತುಂಬ. ಇನ್ನೊಂದು ಏನಂತಂದರೆ ಖರ್ಜೂರ ಅಂತ ಹೇಳಿದೆ. ಡೇಟ್ಸ್ನ ನೀವು ಯಾವ ತಿಂಗಳಿಂದ ತಿನ್ನಬೇಕು ಅಂತಂದರೆ ನೀವು 5ನೇ ತಿಂಗಳಿಂದನೇ ತಿನ್ನಿ. ಯಾಕಂತಂದರೆ ಇದು ನಮ್ಮದು ಬ್ಲಡ್ ಇಂಪ್ರೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಖರ್ಜೂರ, ಮತ್ತು ಸ್ಮೂತ್ ಡಿಲಿವರಿ ಆಗೋದಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ನೀವು ಖರ್ಜೂರನ ಡೈಲಿ ಒಂದು 4 ಖರ್ಜೂರನ ತಿಂತಾ ಬಂತು ಅಂದರೆ 100% ಹೇಳ್ತೀನಿ ನಾರ್ಮಲ್ ಡಿಲಿವರಿ ಆಗುತ್ತೆ. 90% ನಾರ್ಮಲ್ ಡಿಲಿವರಿ ಆಗುತ್ತೆ. ಸೊ ಇದನ್ನು ನೀವು ಮಾಡಿ. ಸೊ ನಿಮಗೆ 5 ತಿಂಗಳು ಇಲ್ಲ ಅಂತಂದರೆ 7 ತಿಂಗಳು 8 ತಿಂಗಳಲ್ಲಿ ಕೂಡ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಖರ್ಜೂರ ತಿನ್ನೋದನ್ನು. ಸೊ ನೆಕ್ಸ್ಟ್ ಏನು ತಿನ್ನಬೇಕು ಅಂತಂದರೆ ಬಾಳೆಹಣ್ಣನ್ನು ತಿನ್ನಿ. ಬಾಳೆಹಣ್ಣು ತಿನ್ನೋದ್ರಿಂದ ನಮಗೆ ಒಂದು ಕಾನ್ಸ್ಟಿಪೇಷನ್ನು ರಿಲೀಫ್ ಆಗುತ್ತೆ. ಹಾಗೆ ಮತ್ತು ನಮಗೆ ಅದರಲ್ಲಿ ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಇರೋದ್ರಿಂದ ನಮ್ಮ ಬೇಬಿಗೆ ಡೆವಲಪ್ಮೆಂಟ್ಗೂ ಕೂಡ ಎಷ್ಟು ಡೆವಲಪ್ಮೆಂಟ್ ಆಗಬೇಕು ಅಷ್ಟು ಡೆವಲಪ್ಮೆಂಟ್ಗೂ ಕೂಡ ಇದು ಬಾಳೆಹಣ್ಣು ಹೆಲ್ಪ್ ಮಾಡುತ್ತೆ. ಹಾಗೆ ನಾರ್ಮಲ್ ಡಿಲಿವರಿ ಆಗೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಬಾಳೆಹಣ್ಣು ತಿನ್ನೋದ್ರಿಂದ. ಸೊ ಬಾಳೆಹಣ್ಣನ್ನು ತಿನ್ನಿ. ಸೊ ಅದಾದಮೇಲೆ ಇನ್ನೊಂದು ಏನು ಅಂತಂದರೆ ಡೈಲಿ ಎದ್ದ ತಕ್ಷಣ ನೀವು ಬೆಳ್ಳುಳ್ಳಿ ಚೂರನ್ನ ತಿನ್ನೋದ್ರಿಂದ ನಮ್ಮ ರಕ್ತನ ಜಾಸ್ತಿ ಮಾಡುತ್ತೆ. ಪ್ರೆಗ್ನೆನ್ಸಿಲಿ ಏನು ರಕ್ತಹೀನತೆ ಕಾಡ್ತಾ ಇರುತ್ತಲ್ಲ, ಆ ರಕ್ತಹೀನತೆಯನ್ನು ಕೂಡ ಇದು ನಮಗೆ ಕಡಿಮೆ ಜಾಸ್ತಿ ಮಾಡುತ್ತೆ, ರಕ್ತ ಜಾಸ್ತಿ ಮಾಡುತ್ತೆ. ಹಾಗೆ ನಮಗೆ ದೇಹಕ್ಕೆ ಎನರ್ಜಿನೂ ಕೊಡುತ್ತೆ. ಹಾಗೆ ರಕ್ತನ ಶುದ್ಧಿ ಕೂಡ ಮಾಡುತ್ತೆ ನಮ್ಮದು. ಇದು ಬೆಳ್ಳುಳ್ಳಿ ತಿನ್ನೋದ್ರಿಂದ ನಮಗೆ ರಕ್ತ ಶುದ್ಧಿ ಕೂಡ ಆಗುತ್ತೆ. ಸೊ ಇದನ್ನು ನೀವು ತಿಂದರೆ ಮುಂದೆ ನಿಮಗೆ ನಾರ್ಮಲ್ ಡಿಲಿವರಿ ಏನೇ ಕಾಂಪ್ಲಿಕೇಶನ್ ಬಂದರೂ ಕೂಡ ಇದನ್ನು ಈ ಬೆಳ್ಳುಳ್ಳಿ ತಿನ್ನೋದ್ರಿಂದ ತಡೆಗಟ್ಬೋದು. ಏನು ಅಂತಂದರೆ ನಾರ್ಮಲ್ ಡಿಲಿವರಿ ಆಗ್ತಕ್ಕಂಥ ಕಾನ್ಸ್ಟ್ರಕ್ಷನ್ ಏನು ಬರ್ತಾ ಇರ್ತಾವಲ್ಲ ಅದನ್ನು ನೀವು ತಡೆಗಟ್ಬೋದು. ಹಾಗೇನು ಅಂದರೆ ಮೇನಾಗಿ ಅಮ್ನಿಯಾಟಿಕ್ ಫ್ಲೂಯಿಡ್ ನಮಗೆ ಕರೆಕ್ಟಾಗಿರಬೇಕು. ಸೊ ಈ ಅಮ್ನಿಯಾಟಿಕ್ ಫ್ಲೂಯಿಡ್ನ ನೀವು ಕರೆಕ್ಟಾಗಿ ಇಟ್ಕೋಬೇಕು ಅಂತಂದರೆ ಮನೆಯಲ್ಲಿ ಸಿಗ್ತಕ್ಕಂಥ ಆಹಾರಗಳನ್ನು ತಿನ್ನಿ, ಹೊರಗಡೆದು ಏನೂ ತಿನ್ನೋಕ್ಕೆ ಹೋಗಬೇಡಿ. ಹಾಗೆ ಊಟದಲ್ಲಿ ಪಾಲಕ್ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನು ಸೇರಿಸಿ ತಿಂತಾ ಬಂದರೆ ಕೂಡ ನಿಮಗೆ ನಾರ್ಮಲ್ ಡಿಲಿವರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೂ ಕೂಡ ಎನರ್ಜಿ ಬೇಕಲ್ವ, ನಾರ್ಮಲ್ ಡಿಲಿವರಿಯಲ್ಲಿ ನೋವು ಬರುತ್ತೆ. ಸೊ ಹಾಗಾಗಿ ನೋವನ್ನು ತಡ್ಕೊಳ್ಳೋದಕ್ಕೆ ನಾನೇನು ಹೇಳಿದ್ನಲ್ಲ ಎಲ್ಲನೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ ನಾರ್ಮಲ್ ಡಿಲಿವರಿ ಖಂಡಿತ ಆಗುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಇತ್ತಂದರೆ, ಇವಾಗ ಎಕ್ಲಾಮ್ಸಿಯಾ ಇರುತ್ತೆ, ಹೈ BP, ಲೋ BP ಇರುತ್ತೆ, ಪ್ರೆಗ್ನೆನ್ಸಿ, ಈ ಥರ ಮೆಡಿಕಲ್ ಕಂಡೀಷನ್ ಇರೋರು ಕೂಡ ನೀವು ಡಾಕ್ಟ್ರನ್ನ ಒಂದ್ಸಲ ಕೇಳಿಬಿಟ್ಟು ತಿನ್ನೋದು ಒಳ್ಳೆಯದು, ಆಯಿತಾ. ಸೊ ಇಷ್ಟು ಇವತ್ತಿನ ನಾರ್ಮಲ್ ಡಿಲಿವರಿಯಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ನಿಮಗೆ ಯಾರ್ಯಾರೆಲ್ಲ ನಾರ್ಮಲ್ ಡಿಲಿವರಿ ಆಗುತ್ತೆ, ಯಾರ್ಯಾರಿಗೆ ನಾರ್ಮಲ್ ಡಿಲಿವರಿ ಆಗೋದಿಲ್ಲ, ಯಾವ ಕಂಡೀಷನ್ ಇದ್ದರೆ ನಿಮಗೆ ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೊಂದು ವಿಡಿಯೋನ ಮಾಡ್ತೀನಿ. ಸೊ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.